ಒಬ್ಬ ಇನ್ವೆಸ್ಟರ್ ಆಗಿ ನಮಗೆ ಸಾಕಷ್ಟು ಸ್ಟ್ರಾಟಜಿಗಳು ಅಟ್ರಾಕ್ಟಿವ್ ಅಂತ ಅನ್ಸ್ಬಹುದು. ಮತ್ತೆ ಅದು ನಮಗೆ ಸ್ಟಾಕ್ ಪಿಕಿಂಗ್ ನಲ್ಲಿ ಹೆಲ್ಪ್ ಆಗ್ಬೋದು ಕೂಡ. ಆದ್ರೆ ಯಾವಾಗಲೂ ನೆಕ್ಸ್ಟ್ ಬಿಗ್ ಸ್ಟಾಕ್ ಯಾವುದು ಅಂತ ಹುಡ್ಕೋ ಬದಲಿಗೆ ಫಾಸ್ಟ್ ಗ್ರೋಯಿಂಗ್ ಸೆಕ್ಟರ್ಗಳಿಗೆ ಎಸೆನ್ಷಿಯಲ್ ಟೂಲ್ಸ್ ನ ಪ್ರೊವೈಡ್ ಮಾಡೋ ಇಂಡಸ್ಟ್ರಿ ಮೇಲೆ ಫೋಕಸ್ ಮಾಡೋದಾದ್ರೆ ಇದನ್ನೇ ಪಿಕ್ಸ್ ಅಂಡ್ ಶಾವೆಲ್ ಸ್ಟ್ರಾಟಜಿ ಅಂತ ಕರೀತಾರೆ. ಈ ಟರ್ಮ್ ಕ್ಯಾಲಿಫೋರ್ನಿಯಾ ಗೋಲ್ಡ್ ರಶ್ ಇನ್ಸಿಡೆಂಟ್ ಇಂದ ಬಂದಿದೆ. ಕ್ಯಾಲಿಫೋರ್ನಿಯಾ ಗೋಲ್ಡ್ ರಶ್ ನಲ್ಲಿ ಎಲ್ಲರೂ ಮೈನಿಂಗ್ ಮಾಡಬೇಕು ಅಂತ ಟೂಲ್ಸ್ ನ ಪರ್ಚೇಸ್ ಮಾಡಿ ಅದು ಫ್ರೂಟ್ಫುಲ್ ಆಗದೆ ದುಡ್ಡು ಕಳ್ಕೊಂಡಿರೋದು ಉಂಟು. ಆದ್ರೆ ಈ ಟೂಲ್ಸ್ ನ ಸೆಲ್ ಮಾಡ್ತಾ ಇದ್ದವ್ರು ಮಾತ್ರ ಪ್ರಾಫಿಟ್ ಮಾಡೋದನ್ನ ನಿಲ್ಲಿಸಲೇ ಇಲ್ಲ. ಅವರು ಮೈನಿಂಗ್ ಅಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿಲ್ಲದೆ ಇದ್ರು ಪ್ರಾಫಿಟ್ ಮಾಡಿದ್ರು. ಇದರ ಅಡ್ವಾಂಟೇಜ್ ಏನಂದ್ರೆ ಕಂಪ್ನಿಗಳು ಒಂದು ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ನ ಹೈ ರಿಸ್ಕ್ ಇಲ್ಲದೆ ಆ ಇಂಡಸ್ಟ್ರಿ ಗ್ರೋತ್ನ ಬೆನಿಫಿಟ್ ತಗೋಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ರಿಯಲ್ ಎಸ್ಟೇಟ್ ಇಷ್ಟ ಅಂದರೆ ಡೈರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಅಥವಾ ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲಿಗೆ ಸಿಮೆಂಟ್ಸ್ ಆಗಿರ್ಬೋದು, ಪೇಂಟ್ಸ್ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಈ ಥರದ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನೇ ಪಿಕ್ಸ್ ಅಂಡ್ ಶಾವೆಲ್ ಸ್ಟ್ರಾಟಜಿ ಅಂತ ಕರೀತಾರೆ. ಇದರಿಂದ ನಮಗೆ ಮಲ್ಟಿಪಲ್ ಇಂಡಸ್ಟ್ರಿ ಎಕ್ಸ್ಪೋಜರ್, ಅರ್ಲಿ ಗ್ರೋತ್ನ ಕ್ಯಾಪ್ಚರ್ ಮಾಡೋದು ಮತ್ತೆ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ಈ ತರಹದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಪಿಕ್ಸ್ ಅಂಡ್ ಶಾವೆಲ್ಸ್ ಮತ್ತೆ ಈ ತರಹದ ಇನ್ನೂ ಹೆಚ್ಚು ಸ್ಟ್ರಾಟಜಿಗಳ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ.